ಆಕಾಶವಾಣಿ ಮೈಸೂರು. ಸಾಧಕರ ಸೋಪಾನ, ಕರ್ನಾಟಕದ ಹಲವು ವಿಶಿಷ್ಟ ಸಾಧಕರ ಜೀವನ ಚಿತ್ರಗಳ ಮಾಲಿಕೆ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ, ಬೆಂಗಳೂರು. ಪಶ್ಚಾತ್ತಾಪ ಕಲಿಸಿದ ಪಾಠ. ಹಾಸನದ ದನಗಳ ಜಾತ್ರೆ ಅಂದರೆ ಬಲು ಪ್ರಸಿದ್ಧಿ. ವಿವಿಧ ಪ್ರಸಿದ್ಧ ಕಂಪನಿಗಳ ನಾಟಕ ಪ್ರದರ್ಶನ ಇನ್ನೂ ವಿಶೇಷ. ಗೊರೂರಿನಿಂದ ಬಂದು ಹಾಸನದಲ್ಲಿ ಪ್ರೌಢಶಾಲೆಯ ವಿದ್ಯಾರ್ಥಿಯಾಗಿದ್ದ ರಾಮಸ್ವಾಮಿ ಅಯ್ಯಂಗಾರರಿಗೆ ನಾಟಕಗಳನ್ನು ನೋಡುವ ಆಸೆ. ರಾಮಸ್ವಾಮಿಯ ತಂದೆಯವರು ಅವನ ವಿದ್ಯಾಭ್ಯಾಸದ ಖರ್ಚಿಗೆ ಸಂಬಂಧಿಸಿದಂತೆ ಲೇವಾದೇವಿ ಸಾಹುಕಾರರೊಬ್ಬರೊಡನೆ ವ್ಯವಹಾರ ಏರ್ಪಡಿಸಿದ್ದರು. ಬಹು ಜಿಪುಣರಾದ ಸಾಹುಕಾರರು ಹುಡುಗನಿಗೆ ಇತರೆ ಖರ್ಚಿಗೆ ತಿಂಗಳಿಗೆ ₹1 ಮಾತ್ರ ಕೊಡುತ್ತಿದ್ದರು. ಸಂಜೆಯ ಕಡಲೆ ತಿನ್ನುವುದಕ್ಕೆ ಅರ್ಧ ಆಣೆಗಿಂತ ಇನ್ನೆಷ್ಟು ಬೇಕಾದೀತು ಎನ್ನುವುದು ಸಾಹುಕಾರರ ಗುಣಾಕಾರ. ಅಂತೂ ರಾಮಸ್ವಾಮಿ ನಾಟಕವನ್ನು ನೋಡುವಲು ಹೋಗಬೇಕು ಅಂದರೆ ಕಡಲೆ ತಿನ್ನುವುದನ್ನು ಬಿಟ್ಟು ಅಷ್ಟಿಷ್ಟು ಕಾಸು ಉಳಿಸಿಕೊಂಡಿರಲೇಬೇಕಾಗಿತ್ತು. ಹೀಗೊಮ್ಮೆ ರಾಮಸ್ವಾಮಿ ನಾಟಕವನ್ನು ನೋಡಲು ಹೋಗಿದ್ದಾಗ ಮುಂದಿನ ಪ್ರೇಕ್ಷಕರ ಸಾಲಿನಲ್ಲಿ ತಮ್ಮ ತಂದೆಯವರನ್ನ ಕಂಡರು. ಒಮ್ಮೆ ಯಾವಾಗಲೂ ಹಿಂತಿರುಗಿ ನೋಡಿದ ಅಯ್ಯಂಗಾರ್ಯರು ತಮ್ಮ ಮಗನ ಮುಖವನ್ನು ಕಂಡಂತೆ ತೋರಿತು. ರಾಮಸ್ವಾಮಿಗೆ ತಾನೇನೋ ಅಪರಾಧ ಮಾಡಿದಂತೆ ಭಾವನೆ ಉಂಟಾಗತೊಡಗಿತು. ತಂದೆ ಕಷ್ಟಪಟ್ಟು ಸಾಲ ಮಾಡಿ ತನ್ನನ್ನು ಓದಿಸಲು ಹೆಣಗುತ್ತಿದ್ದರೆ ತಾನು ಮಾತ್ರ ಹೀಗೆ ನಾಟಕ ನೋಡುತ್ತಾ ಹಣವನ್ನು ಕಾಲವನ್ನು ವ್ಯರ್ಥವಾಗಿ ಕಳೆಯುತ್ತಿರುವೆನೆಂದು ತಂದೆ ಮನಸ್ಸಿಗೆ ಬೇಸರ ಆಗುವುದಿಲ್ಲವೇ? ರಾಮಸ್ವಾಮಿಗೆ ನಾಟಕ ನೋಡುವುದರಲ್ಲಿ ಆಸಕ್ತಿಯೇ ಉಳಿಯಲಿಲ್ಲ. ನಾಟಕ ಮುಗಿಯುತ್ತಿದ್ದಂತೆ ತಂದೆಯ ಕಣ್ಣಿಗೆ ಕಾಣದಂತೆ ಮೇಲೆದ್ದು ವೇಗವಾಗಿ ವಿದ್ಯಾರ್ಥಿ ನಿಲಯಕ್ಕೆ ಹೋಗಿಬಿಟ್ರು. ಆ ವಾರದ ಕೊನೆಯಲ್ಲಿ ರಾಮಸ್ವಾಮಿ ಗೊರೂರಿಗೆ ಹೋಗಿದ್ದಾಗ ತಂದೆ ಆತನೊಡನೆ ಮಾತನಾಡುತ್ತಾ ತಾವು ನಾಟಕ ನೋಡಲು ಬಂದಿದ್ದನ್ನು ಹೇಳಿದರು. ಅಲ್ಲಿಯೇ ಹಿಂದೆ ರಾಮಸ್ವಾಮಿಯು ಕುಳಿತದ್ದನ್ನು ತಾವು ಕಂಡುದಾಗಿಯೂ ನಾಟಕ ಚೆನ್ನಾಗಿತ್ತೆಂದು ಹೇಳಿದರು. ತಂದೆಯ ಮಾತನ್ನು ಒಪ್ಪಿಕೊಳ್ಳುವುದಕ್ಕೆ ಬದಲಾಗಿ ರಾಮಸ್ವಾಮಿ ತಾನು ನಾಟಕವನ್ನು ನೋಡಲು ಹೋಗಿಯೇ ಇರಲಿಲ್ಲ ಎಂದು ವಾದಿಸಿಬಿಟ್ರು. ತಂದೆಗೆ ಮಗ ಸುಳ್ಳಾಡಿದನೆಂದು ಕೋಪ ಬಂತು. ಮೌನಕ್ಕೆ ಶರಣಾದ ಅವರು ಮರುದಿನವೂ ಮಗನೊಡನೆ ಮಾತಾಡಲಿಲ್ಲ. ಆಗೆಲ್ಲ ವಾಹನ ಸೌಕರ್ಯ ಇರ್ತಿರಲಿಲ್ಲ. ಹಾಸನದಿಂದ ಗೊರೂರಿಗೂ ಗೊರೂರಿನಿಂದ ಹಾಸನಕ್ಕೂ 18 ಮೈಲು ದೂರ ನಡೆದೇ ತಿರಬೇಕು. ಬೆಳಗಿನ ಜಾವ ರಾಮಸ್ವಾಮಿ ಎದ್ದು ಹಾಸನಕ್ಕೆ ಹೊರಡುವಾಗ ಗೊರೂರಿನ ಹೊರವಲಯದವರೆಗೆ ಅವರನ್ನು ಕಳುಹಿಸಿ ಬರಲು ತಂದೆಯೂ ನಡೆದು ಬರುವುದು ವಾಡಿಕೆ. ಈ ವಾರ ತಂದೆ ಜೊತೆಗೇನೋ ನಡೆದು ಬಂದರು. ಆದರೆ ಮೊನ್ನೆಯ ಅಸಮಾಧಾನ ಹಾಗೇ ಉಳಿದಿತ್ತು. ದಾರಿಯಲ್ಲಿ ಹಿತವಚನ ಹೇಳಬೇಕಾಗಿದ್ದ ತಂದೆ ಅಂದು ಮಾತನ್ನೇ ಆಡಲಿಲ್ಲ. ಮುಖ್ಯ ರಸ್ತೆಗೆ ತಲುಪಿದಾಗ ತಂದೆ ಅಲ್ಲೇ ನಿಂತರು. ವಾಡಿಕೆಯಂತೆ ಮಗನನ್ನು ಬೀಳ್ಕೊಂಡು ಜೋಪಾನ, ಜಾಣನಾಗಿರು ಎನ್ನಬೇಕು. ಈ ಸಲ ಏನೂ ಮಾತಿಲ್ಲ. ರಾಮಸ್ವಾಮಿಯ ಮನಸ್ಸಿಗೆ ಹೇಗೇಗೋ ಆಯಿತು. 4 ಹೆಜ್ಜೆ ಮುಂದೆ ನಡೆದು ಹಿಂತಿರುಗಿ ನೋಡಿದರು. ತಂದೆ ನಿಂತಲ್ಲಿಯೇ ನಿಂತು ಆಕಾಶದತ್ತ ದೃಷ್ಟಿ ನೆಟ್ಟಂತೆ ನಿಂತಿದ್ದರು. ರಾಮಸ್ವಾಮಿಗೆ ಮನಸ್ಸು ತಡಿಲಿಲ್ಲ. ಹಿಂತಿರುಗಿ ತಂದೆಯ ಕಡೆಗೆ ನಡೆದು ಬಂದರು. ತಂದೆ ಏನು ಎಂಬಂತೆ ಕಣ್ಣು ಹೊರಳಿಸಿದಾಗ, ಅಪ್ಪ, ನನ್ನದು ತಪ್ಪಾಯಿತು. ಆ ದಿನ ನಾನು ನಿಜವಾಗ್ಲೂ ನಾಟಕಕ್ಕೆ ಬಂದಿದ್ದೆ. ನಾನು ಸುಮ್ಮನೆ ದುಡ್ಡು ಖರ್ಚು ಮಾಡುತ್ತಿದ್ದೇನೆ ಎಂದು ನಿಮಗೆಲ್ಲಿ ಬೇಸರವಾಗುವುದೋ ಎಂದು ಹೆದರಿ ಸುಳ್ಳು ಹೇಳಿದೆ. ದಯವಿಟ್ಟು ಕ್ಷಮಿಸಿ ಎಂದು ಹೇಳುತ್ತಿರುವಂತೆ ರಾಮಸ್ವಾಮಿಯ ಗಂಟಲು ಕಟ್ಟಿತು. ಕಣ್ಣೀರು ಸುರಿಸುತ್ತಾ ನಿಂತುಬಿಟ್ರು. ಅಯ್ಯಂಗಾರರ ಮನಸ್ಸು ಮೆದುವಾಯಿತು. ಅವರು ಮಗನ ತಲೆಯನ್ನು ನೇವರಿಸಿದರು. ನಾವು ಬಡವರು, ಆದರೆ ಕಷ್ಟಪಟ್ಟು ಜೀವಿಸಬೇಕೇ ಹೊರತು ಸುಳ್ಳಾಡಬಾರ್ದು. ನೀನು ನಿಜ ಹೇಳಿದ್ರಿಂದ ನನಗೆ ಹಾಲು ಕುಡಿದಷ್ಟು ಸಂತೋಷ ಆಗಿದೆ. ಸರಿ, ಇನ್ನು ಹೋಗಿ ಬಾ ಎಂದು ಸಮಾಧಾನ ಪಡಿಸಿ ಕಳಿಸಿಕೊಟ್ರು. ರಾಮಸ್ವಾಮಿ 4 ಹೆಜ್ಜೆ ನಡೆದು ಹಿಂತಿರುಗಿ ಕೈ ಬೀಸಿದಾಗ ತಂದೆ ಜೋಪಾನ, ಜಾಣನಾಗಿರು ಎನ್ನುವುದನ್ನು ಮರೆಯಲಿಲ್ಲ. ಸಾಧಕರ ಸೋಪಾನ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ, ಬೆಂಗಳೂರು. ಬೆಂಗಳೂರಿನ ಸಹಬಾಳ್ವೆ ಸೇವಾ ಸಂಸ್ಥೆ ಗ್ರಾಮೀಣ ಸರ್ಕಾರಿ ಶಾಲೆ ಬಡ ಮಕ್ಕಳಿಗೆ ಉಚಿತವಾಗಿ ಮೌಲ್ಯಾಧಾರಿತ ಸಮಗ್ರ ಶಿಕ್ಷಣವನ್ನು ನೀಡುತ್ತಿದೆ. 2015ರಲ್ಲಿ ಎಸ್ ರಾಘವೇಂದ್ರ ಪ್ರಸಾದ್ ಅವರು ಸ್ಥಾಪಿಸಿದ ಸಹಬಾಳ್ವೆ ವಿವಿಧ ಜಿಲ್ಲೆಗಳಲ್ಲಿ ಜ್ಞಾನಯಜ್ಞ ಶೈಕ್ಷಣಿಕ ಕಾರ್ಯಕ್ರಮ ನಡೆಸುತ್ತಿದ್ದು, ಇದೀಗ ಮಧುಗಿರಿಯ ದೊಡ್ಡದಾಳವಟ್ಟ ಗ್ರಾಮದಲ್ಲೂ ಗುರುಕುಲವನ್ನು ಆರಂಭಿಸಿದೆ. ವಾರಾಂತ್ಯದ ಭೋಜನ ಸೇರಿದಂತೆ ಗ್ರಾಮೀಣ ಮಕ್ಕಳಿಗೆ ಶೈಕ್ಷಣಿಕ ಸೌಲಭ್ಯವನ್ನು ಒದಗಿಸುತ್ತಿರುವ ಸಹಬಾಳ್ವೆಯೊಡನೆ ಕೈಜೋಡಿಸಲು ಸಂಪರ್ಕಿಸಿ 9919963226. ಸಹಬಾಳ್ವೆ, ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.